Hello friends, welcome back again. ನಾವಿವತ್ತು ಸ್ಕ್ವಿಡ್ ಗೇಮ್ ದ ಚಾಲೆಂಜ್ ಅನ್ನೋ ರಿಯಾಲಿಟಿ ಕಾಂಪಿಟೇಷನ್ ನ ಎಪಿಸೋಡ್ 8 ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ಸ್ ನೀವು ಇನ್ನೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ಮತ್ತೆ ಮೇಲೆ ಕಾಣಿಸ್ತಾರೋ ಐಕಾನ್ ಅಲ್ಲೂ ಬರುತ್ತೆ. ಸೊ ಮಿಸ್ ಮಾಡದೆ ಆ ಎಲ್ಲಾ ಎಪಿಸೋಡ್ ನ ಕೂಡ ನೋಡ್ಕೊಂಡ್ ಬಂದ್ಬಿಡಿ. ಅವಾಗ್ಲೇ ಈ ಎಪಿಸೋಡ್ ನಿಮ್ಗೆ ಅರ್ಥ ಆಗೋದು. ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ ಆಪ್ಷನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅವಾಗ್ಲೇ ನಾವು ಹಾಕೋ ಇಂಟ್ರೆಸ್ಟಿಂಗ್ ಮೂವೀಸ್ ಸ್ಟೋರೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರೋದು. ಬನ್ನಿ ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡೋಣ. ಎಪಿಸೋಡ್ ನ ಸ್ಟಾರ್ಟಿಂಗ್ ಅಲ್ಲೇ ತೋರಿಸ್ತಾರೆ ಆಲ್ರೆಡಿ ಅವರು ಗ್ಲಾಸ್ ಬ್ರಿಡ್ಜ್ ಅನ್ನೋ ಒಂದು ಗೇಮ್ ನ ಆಡ್ತಾ ಇರ್ತಾರೆ. ಅದರಲ್ಲಿ ಆಲ್ರೆಡಿ 3 ಜನ ಎಲಿಮಿನೇಟ್ ಆಗಿರ್ತಾರೆ. ಈಗ ನಂಬರ್ 4 ಆಡ್ತಾ ಇದ್ದಾರೆ. ಅವ್ರು ಒಂದ್ ಸ್ಟೆಪ್ ನ ಎತ್ತಿಡ್ಬೇಕು. ಇದಕ್ಕೂ ಮುಂಚೆ ಅವರು ಧೈರ್ಯವಾಗಿ ಒಂದ್ ಸ್ಟೆಪ್ ನ ಎತ್ತಿಟ್ಟಿರ್ತಾರೆ. ಆದ್ರೆ ಹಿಂದ್ಗಡೆ ಬರೋ ನಂಬರ್ 5 ಬಂದು ಮುಂದೆ ಬಂದಿರೋದಿಲ್ಲ. ಸೊ ಕೋಪದಿಂದ ಅವನೇ ಒಂದ್ ಸ್ಟೆಪ್ ನ ಎತ್ತಿಟ್ಟಿದ್ದ. ಅಲ್ಲಿಗೆ ಎಪಿಸೋಡ್ ಕ್ಲೋಸ್ ಆಗಿತ್ತು. ಅವನಿಟ್ಟಿದ್ದ ಸ್ಟೆಪ್ ಪ್ರೊಸೀಡ್ ಆಯ್ತಾ ಅಥವಾ ಎಲಿಮಿನೇಟ್ ಆಯ್ತಾ ಅಂತ ಗೊತ್ತಿಲ್ಲ. ಅದನ್ನ ಈ ಎಪಿಸೋಡ್ ಅಲ್ಲಿ ನೋಡೋಣ. ಹೆಂಗೋ ನಂಬರ್ 4 ಧೈರ್ಯವಾಗಿ ಒಂದ್ ಸ್ಟೆಪ್ ನ ಎತ್ತಿಟ್ಟ ಅಲ್ವಾ, ಅದು ಸಕ್ಸಸ್. ಆದ್ರೂ ಪಾಪ ಇವನು ಧೈರ್ಯವಾಗಿ 2 ಸ್ಟೆಪ್ ಮುಂದೆ ಇಟ್ರೆ ಕೂಡ ಹಿಂದ್ಗಡೆ ಇರೋ ನಂಬರ್ 5 ಬಂದು ಮುಂದೆ ಬರಕ್ ರೆಡಿ ಆಗಿಲ್ಲ. ಅವಳು ಡೈರೆಕ್ಟ್ ಆಗಿ ಹೇಳ್ತಾಳೆ, ಇಲ್ಲ ನಾನ್ ರಿಸ್ಕ್ ತಗೊಳಕ್ ರೆಡಿ ಆಗಿಲ್ಲ, ನೀನೇ ಮಾಡು ಅಂತ. ಈಗ ನಂಬರ್ 4 ಹೇಳ್ತಾ ಇರ್ತಾನೆ, ನಾನ್ ಧೈರ್ಯವಾಗಿ 2 ಸ್ಟೆಪ್ ನ ಮುಂದೆ ಇಟ್ಟೆ, ಆದ್ರೂ ಇವ್ರು ಮುಂದೆ ಬರ್ತಾ ಇಲ್ಲ. ಇದನ್ನ ಟೀಮ್ ವರ್ಕ್ ಅನ್ನಲ್ಲ, ನಾನ್ ಅವ್ರಿಗೋಸ್ಕರ ಮಾಡ್ತಾ ಇದ್ದೀನಿ ಅಂದ್ರೆ ನನ್ಗೋಸ್ಕರ ಅವ್ರು ಯಾರು ಮುಂದೆ ಬರ್ತಾ ಇಲ್ಲ ಅಂತ ಹೇಳಿ ಅವ್ನ್ ಬೇಜಾರ್ ಮಾಡ್ಕೊಳ್ತಾನೆ. ಆದ್ರೂ ಬೇರೆ ವಿಧಿ ಇಲ್ವಲ್ಲ, ಟೈಮ್ ಓಡ್ತಾ ಇದೆ, ಇನ್ನೊಂದ್ 19 ಮಿನಿಟ್ಸ್ ಇರುತ್ತೆ ಅಷ್ಟೇ. ಸೊ ಅವನೇ ಒಂದ್ ಸ್ಟೆಪ್ ನ ಮುಂದೆ ಇಡ್ತಾನೆ. ಆದ್ರೆ ಅವ್ನ ಈ ಸತಿ ತುಂಬಾನೇ ಕೋಪದಿಂದ ಸ್ವಲ್ಪನೇ ಯೋಚನೆ ಮಾಡದೆ ಸ್ಟೆಪ್ ನ ಎತ್ಬಿಟ್ಟ ಸಡನ್ ಆಗಿ. ಪಾಪ ಅವ್ನ್ ಬ್ಯಾಡ್ ಲಕ್ ಅಂತ ಕಾಣಿಸುತ್ತೆ, ಎಲಿಮಿನೇಟ್ ಆಗ್ಬಿಟ್ಟ. ಈಗ ನಂಬರ್ 5 ತಲೆ ಮೇಲೆ ಕೈ ಇಟ್ಕೊಂಡು ನಿಂತಿರ್ತಾಳೆ. ಸ್ವಲ್ಪ ಆದ್ರೂ ಯೋಚನೆ ಮಾಡಿ ಟೀಮ್ ವರ್ಕ್ ಮಾಡ್ಬೇಕಲ್ವಾ. ಇವಳು ಮುಂದೆ ಬಂದಿಲ್ಲ, ಪಾಪ ಅವ್ನ್ ಮುಂದೆ ಹೋಗಿ ಎಲಿಮಿನೇಟ್ ಆಗ್ಬಿಟ್ಟ. ಅಲ್ಲಿರೋರೆಲ್ಲ ನಂಬರ್ 5 ನನ್ನೇ ಬೈತಾ ಇರ್ತಾರೆ. ಅದರಲ್ಲೂ ನಂಬರ್ 287 ಇರ್ತಾರಲ್ಲ, ಅವ್ರಂತೂ ಇದನ್ನ ಟೀಮ್ ವರ್ಕ್ ಅನ್ನಲ್ಲ. ಆಕ್ಚುಲಿ ಅವಳು ನಮ್ ಟೀಮ್ ಗೆ ಸೇರಿಲ್ಲ ಅಂತ ಅನ್ಕೊಂಡಿದೀನಿ, ಅವಳ ಬಗ್ಗೆ ಮಾತ್ರ ಅವಳು ಯೋಚನೆ ಮಾಡ್ತಾ ಇದ್ದಾಳೆ, ತುಂಬಾನೇ ಸೆಲ್ಫಿಶ್ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಈಗ ನಂಬರ್ 5 ಟರ್ನ್ ಅಲ್ವಾ, ಈಗ ಅವಳೇ ಸ್ಟೆಪ್ ಎತ್ಬೇಕಾಗಿರೋದು. ಅವಳು ತುಂಬಾನೇ ಯೋಚನೆ ಮಾಡಿ ಒಂದ್ ಸ್ಟೆಪ್ ನ ಇಡ್ತಾಳೆ. ಅವಳು ಗುಡ್ ಲಕ್ ಅಂತ ಕಾಣಿಸುತ್ತೆ, ಅದು ಓಕೆ ಆಗೋಯ್ತು. ಎಲ್ಲರಿಗೂ ಖುಷಿ ಆಗ್ಬಿಡುತ್ತೆ. ಆದ್ರೆ ಈ ಸತಿ ಎಲ್ಲರೂ ಟೀಮ್ ನ ನಂಬ್ತಾ ಇದ್ದಾರೆ. ಸೊ ನಂಬರ್ 6 ಅವನೇ ವಾಲಂಟಿಯರ್ ಆಗಿ ನಾನೇ ಸ್ಟೆಪ್ ಎತ್ಕೊಳ್ತೀನಿ ಅಂತ ಮುಂದೆ ಬರ್ತಾನೆ. ಅವನ ಗುಡ್ ಲಕ್ ಅಂತ ಕಾಣಿಸುತ್ತೆ. ಒಳ್ಳೆ ಟೈಮೇ ಪಾಪ ಅವನ್ ಎತ್ತಿರೋ ಸ್ಟೆಪ್ ಪ್ರೊಸೀಡ್ ಆಗೋಯ್ತು. ಫುಲ್ ಖುಷಿ ಆಗ್ಬಿಡ್ತಾನೆ, ದೇವ್ರಿಗೆಲ್ಲ ಬೇಡ್ಕೊಂಡಿರ್ತಾನೆ. ಈಗ ಹಿಂದ್ಗಡೆ ಬರೋ ನಂಬರ್ 7 ಹೇಳ್ತಾಳೆ, ಸರಿ ನೆಕ್ಸ್ಟ್ ಸ್ಟೆಪ್ ನಾನ್ ಎತ್ತೀನಿ ಅಂತ. ಈಗ ಅವಳು ಮುಂದೆ ಬರ್ತಾಳೆ. ಅವಳು ಈ ಸತಿ ಜಿಗ್ಜಾಗ್ ಆಗಿ ತಗೊಳ್ದೆ ಸ್ಟ್ರೇಟ್ ಆಗಿ ತಗೊಂಡಿದ್ರೆ ಕರೆಕ್ಟ್ ಆಗಿರ್ತಾ ಇತ್ತು. ಯಾಕಂದ್ರೆ ಇದಕ್ಕೂ ಮುಂಚೆ ಬಂದಿರೋ 2 ಸ್ಟೆಪ್ ಜಿಗ್ಜಾಗ್ ಆಗಿರೋದ್ರಿಂದ ಇದು ಮೋಸ್ಟ್ಲಿ ಸ್ಟ್ರೇಟ್ ಆಗಿ ಇದ್ದಿರ್ಬೋದು. ಆದ್ರೆ ಇವಳು ಜಿಗ್ಜಾಗ್ ಆಗಿ ಕರೆಕ್ಟ್ ಅಂತ ಹೇಳ್ಬಿಟ್ಟು ಅವಳ ಲೆಫ್ಟ್ ಸೈಡ್ ಇರೋ ಬಾಕ್ಸ್ ಅಲ್ಲಿ ಕಾಲ್ನ ಇಟ್ಬಿಡ್ತಾಳೆ. ಅಷ್ಟೇ, ಅವಳು ಎಲಿಮಿನೇಟ್ ಆಗೋದ್ಲು. ಅಷ್ಟೇ, ಇದನ್ನ ನೋಡಿದ್ಮೇಲೆ ಎಲ್ಲರಿಗೂ ಶಾಕ್ ಆಗ್ಬಿಡುತ್ತೆ, ಅಯ್ಯೋ ಅವಳು ಎಲಿಮಿನೇಟ್ ಆಗೋದ್ಲ ಅಂತ. ಒಬ್ರಾದ್ಮೇಲೆ ಒಬ್ರು ಅಂತ ಹೇಳ್ಬಿಟ್ಟು ನಂಬರ್ ಪ್ರಕಾರ ಫಾಲೋ ಮಾಡ್ಕೊಂಡ್ ಬರ್ಬೇಕಲ್ವಾ. ಸೊ ಎಲ್ಲರೂ ಅದೇ ಬ್ಲಾಕ್ಸ್ ಅಲ್ಲಿ ಫಾಲೋ ಮಾಡ್ಕೊಂಡ್ ಬರ್ತಾ ಇರ್ತಾರೆ. ಅದ್ರಲ್ಲೂ ಈಗ ನಂಬರ್ 6 ಪಾಪ ಎಲಿಮಿನೇಟ್ ಆಗ್ಬಿಟ್ಲಲ್ಲ. ಅವಳಿಗೆ ಕ್ಲೋಸ್ ಫ್ರೆಂಡ್ ಆಗಿದ್ದು ಆ ಕೂದಲ್ ಬಿಟ್ಕೊಂಡಿದ್ದವನು ಮತ್ತೆ ಆ ದಾಡಿ ಬಿಟ್ಕೊಂಡಿರೋ ಸ್ಯಾಮ್ ಅನ್ನೋನು. ಅವರಿಬ್ರು ತುಂಬಾನೇ ಫೀಲ್ ಮಾಡಿ ಹೇಳ್ತಾರೆ, ಸ್ಟಾರ್ಟಿಂಗ್ ಇಂದಾನು ತುಂಬಾನೇ ಕ್ಲೋಸ್ ಫ್ರೆಂಡ್ ಆಗಿದ್ಲು, ಆದ್ರೆ ಈಗ ಅವಳು ಎಲಿಮಿನೇಟ್ ಆಗ್ಬಿಟ್ಲು, ತುಂಬಾನೇ ಬೇಜಾರಾಗ್ತಿದೆ ಅಂತ ಅವರಿಬ್ರು ಫೀಲ್ ಮಾಡ್ತಾ ಇರ್ತಾರೆ. ಈಗ ಬೋರ್ಡ್ ಇಂದ ನಂಬರ್ 393 ಎಲಿಮಿನೇಟ್ ಅಂತ ತೋರಿಸ್ತಾರೆ. ಆದ್ರೂ ಇನ್ನೂ ಇವರಲ್ಲಿ ಟೀಮ್ ಆಗಿ ವರ್ಕ್ ಆಗ್ತಾ ಇರ್ತಾರೆ. ಯಾಕಂದ್ರೆ ಈಗ ನಂಬರ್ 7 ಎಲಿಮಿನೇಟ್ ಆಗೋದ್ರಲ್ವಾ, ಅವರೇ ಮುಂದೆ ಬಂದಿದ್ದು. ಆದ್ರೆ ಈಗ ಅವ್ರನ್ನ ಫಾಲೋ ಮಾಡ್ಕೊಂಡ್ ಬರೋ ನಂಬರ್ 8 ಸರಿ ಈ ಸತಿ ನಾನ್ ಸ್ಟೆಪ್ ತಗೊಳ್ತೀನಿ ಅಂತ ಹೇಳ್ಬಿಟ್ಟು ಅವ್ನ್ ಮುಂದೆ ಬಂದಿರ್ತಾನೆ. ಅವ್ನ್ಗೊಂದ್ ಕಡೆ ತುಂಬಾನೇ ಭಯ ಆಗ್ತಾ ಇರುತ್ತೆ. ಆದ್ರೆ ಅವನ ಹತ್ರ ಒಂದ್ ಮಂತ್ರ ಇರುತ್ತೆ, ಏನಂದ್ರೆ ಇಂಕಿ ಪಿಂಕಿ ಪಾಂಕಿ ಹಾಕ್ಬಿಟ್ಟು ಕರೆಕ್ಟ್ ಆಗಿ ಸ್ಟೆಪ್ ನ ಇಟ್ಟಿರ್ತಾನೆ. ಅದು ಅವ್ನ್ಗೆ ಓಕೆ ಆಗಿರುತ್ತೆ. ಎಲ್ಲರೂ ಫುಲ್ ಖುಷಿ ಆಗ್ಬಿಡ್ತಾರೆ. ಈಗ ಅದೇ ಸ್ಟೆಪ್ಸ್ ನ ಫಾಲೋ ಮಾಡ್ಕೊಂಡು ಬ್ಯಾಕ್ ಸೈಡ್ ಇರೋರೆಲ್ಲ ಬರ್ತಾ ಇರ್ತಾರೆ. ಈಗ ಧೈರ್ಯವಾಗಿ ನಂಬರ್ 8 ಸ್ಟೆಪ್ ತಗೊಂಡ್ರಲ್ವಾ, ಸೊ ನಂಬರ್ 9 ಈ ಸತಿ ನಾನ್ ತಗೊಳ್ತೀನಿ ಸ್ಟೆಪ್ ಅಂತ ಅವನು ಮುಂದೆ ಬರ್ತಾನೆ. ಟೀಮ್ ವರ್ಕ್ ಅಂದ್ರೆ ಹಿಂಗಿರ್ಬೇಕಲ್ವಾ. ಇಲ್ಲಿರೋರೆಲ್ಲ ಒಬ್ರ ಮೇಲೆ ಒಬ್ರು ನಂಬಿಕೆ ಇಟ್ಕೊಂಡಿರೋದ್ರಿಂದಾನೇ ಅವರು ಸಕ್ಸೀಡ್ ಆಗ್ತಿದ್ದಾರೆ ಏನೋ ಗೊತ್ತಿಲ್ಲ. ನಂಬರ್ 9 ಇಟ್ಟಿರೋ ಸ್ಟೆಪ್ ಕೂಡ ಓಕೆ ಆಗುತ್ತೆ. ಈಗ ನೆಕ್ಸ್ಟ್ ನಂಬರ್ 10. ಆಕ್ಚುಲಿ ಅವನಿಗೆ ಮುಂದೆ ಹೋಗಕ್ಕೆ ಇಷ್ಟ ಇಲ್ಲ, ಆದ್ರೂ ಟೀಮ್ ವರ್ಕ್ ಅಂತ ಹೇಳ್ಬಿಟ್ಟು ದೇವ್ರ ಮೇಲೆ ಭಾರ ಹಾಕೊಂಡು ಮುಂದಕ್ಕೆ ಹೋಗಿರ್ತಾನೆ. ಇನ್ ಕೇಸ್ ಎಲಿಮಿನೇಟ್ ಆಗ್ಬಿಟ್ರೆ ಎಲ್ಲರಿಗೂ ಗುಡ್ ಬೈ ಹೇಳಕ್ಕೆ ಚಾನ್ಸ್ ಸಿಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗುಡ್ ಬೈ ಹೇಳ್ಕೊಂಡು ಗುಡ್ ಲಕ್ ಹೇಳಿ ನಿಂತಿರ್ತಾನೆ. ಆದ್ರೆ ಇವನ್ಗೂ ಗುಡ್ ಲಕ್ ಅಂತ ಕಾಣಿಸುತ್ತೆ. ಇವನ್ ಇಟ್ಟಿರೋ ಸ್ಟೆಪ್ ಕೂಡ ಓಕೆ ಆಗ್ಬಿಡುತ್ತೆ. ಎಲ್ಲರಿಗೂ ಫುಲ್ ಖುಷಿ ಆಗ್ಬಿಡುತ್ತೆ. ಹಂಗೆ ಕಂಟಿನ್ಯೂ ಮಾಡ್ತಾರೆ, ಒಬ್ಬರನ್ನೊಬ್ರು ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾರೆ. ಈಗ ನಂಬರ್ 11 ಸರಿ ನಾನ್ ಸ್ಟೆಪ್ ಎತ್ಕೊಳ್ತೀನಿ ಅಂತ ಮುಂದೆ ಬರ್ತಾನೆ. ಇವನ್ಗೊಂದ್ ಕಡೆ ಭಯ ಆಗ್ತಾ ಇದ್ರು ಎಲ್ಲರಿಗೂ ಗುಡ್ ಲಕ್ ಹೇಳ್ತಾನೆ. ಆದ್ರೆ ನಾನ್ ಯಾವ ಸ್ಟೆಪ್ ಇಡಬೇಕು ನೀವೇ ಹೇಳಿ ಅಂತ ಎಲ್ಲರಿಗೂ ಗೆಸ್ ಮಾಡಕ್ ಹೇಳ್ತಾನೆ. ಕೆಲವರು ಸ್ಟ್ರೈಟ್ ಆಗಿ ಹೋಗಿ ಅಂತ ಹೇಳಿದ್ರೆ ಇನ್ ಕೆಲವರು ಜಿಗ್ಜಾಗ್ ಆಗಿ ಹೋಗಿ ಅಂತ ಹೇಳ್ತಾರೆ. ಆದ್ರೆ ಇವನು ತುಂಬಾನೇ ನಂಬ್ತಾ ಇರೋದು ನಂಬರ್ 287 ನ. ನೀವ್ ಹೇಳಿ ನಾನ್ ಯಾವ ಸ್ಟೆಪ್ ಎತ್ಕೋಬೇಕು ಅಂತ ಹೇಳಿ ಅಂತ ಕೇಳಿದಾಗ ಅವಳು ಇಲ್ಲ ನಾನೇನಕ್ಕೆ ಅಂತ ಹೇಳಿದ್ರೆ, ಇಲ್ಲ ನೀವೇ ನನ್ನ ವೆಲ್ ವಿಷರು, ಸೊ ನೀವ್ ಹೇಳಿದ್ರೆ ಕರೆಕ್ಟ್ ಆಗೇ ಇರುತ್ತೆ, ನಾನ್ ನಿಮ್ಮನ್ನೇ ಪೂರ್ತಿ ನಂಬೋದು ಅಂತ ಹೇಳ್ತಾನೆ. ಆ ಕಡೆ ಆ ಲೇಡಿಗೆ ತುಂಬಾನೇ ಭಯ ಆಗುತ್ತೆ. ಯಾಕಂದ್ರೆ ಅವ್ನು ನನ್ನ ಅಷ್ಟು ನಂಬ್ತಾ ಇದ್ದಾನೆ. ಅವನೊಂದು ಒಳ್ಳೆ ಫ್ರೆಂಡ್ ಆಗಿದ್ದ. ಇನ್ ಕೇಸ್ ನಾನು ತಪ್ಪಾಗಿ ಹೇಳ್ಬಿಟ್ರೆ ಅವ್ನ್ ಎಲಿಮಿನೇಟ್ ಆಗ್ಬಿಟ್ರೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈಗ ಟೈಮ್ ಬರೀ 7 ಮಿನಿಟ್ಸ್ ಇರುತ್ತೆ. ಆಲ್ರೆಡಿ ಮನ್ಸು ಗಟ್ಟಿ ಮಾಡ್ಕೊಂಡು ಪಾಪ ಭಯದಿಂದಾನೇ ಹೇಳ್ತಾಳೆ ಸ್ಟ್ರೇಟ್ ಆಗಿ ಸ್ಟೆಪ್ ನ ಇಡು ಅಂತ. ಸರಿ ಆಯ್ತು ನೀವ್ ಹೇಳಿದ್ಮೇಲೆ ಓಕೆ ಅಂತ ಹೇಳ್ಬಿಟ್ಟು ಅವನು ಧೈರ್ಯವಾಗಿ ಸ್ಟೆಪ್ ನ ಇಡ್ತಾನೆ. ಎಲ್ಲರ ಮುಖದಲ್ಲೂ ಒಂದು ಗಾಬರಿ ಕಾಣಿಸ್ತಾ ಇರುತ್ತೆ, ಓಕೆ ಆಗುತ್ತಾ ಇಲ್ವಾ ಅಂತ. ಆದ್ರೆ ಆಯಮ್ಮ ಮನ್ಸಲ್ಲಿ ದೇವ್ರಿಗೆಲ್ಲ ಬೇಡ್ಕೊಂಡು ಹೇಳಿರ್ತಾಳೇನೋ, ಆ ಸ್ಟೆಪ್ ಕೂಡ ಓಕೆ ಆಗೋಯ್ತು. ಎಲ್ಲರೂ ಫುಲ್ ಖುಷಿ ಆಗ್ಬಿಡ್ತಾರೆ. ಅದ್ರಲ್ಲಿ ಅವ್ನು ತುಂಬಾನೇ ಖುಷಿ ಆಗ್ಬಿಟ್ಟ. ಅದಕ್ಕೆ ಹೇಳೋದು ನಾನು ನಿಮ್ನ ಟ್ರಸ್ಟ್ ಮಾಡ್ತೀನಿ ಅಂತ ಹೇಳಿ ಅಂತ ತುಂಬಾನೇ ಖುಷಿಯಿಂದ ಹೇಳ್ತಾನೆ. ಈಗ ನೆಕ್ಸ್ಟ್ ನಂಬರ್ 12 ಸರಿ ನಾನ್ ಫಾರ್ವರ್ಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಅವಳೇ ಧೈರ್ಯವಾಗಿ ಮುಂದೆ
ಬರ್ತಾಳೆ. ಅವಳಿಗೂ ಭಯ ಆಗ್ತಾ ಇರುತ್ತೆ. ಲವ್ ಯು ಗೈಸ್ ಅಂತ ಎಲ್ಲರಿಗೂ ಹೇಳ್ತಾಳೆ. ಇನ್ ಕೇಸ್ ಎಲಿಮಿನೇಟ್ ಆಗ್ಬಿಟ್ರೆ ಪಾಪ ಎಲ್ಲರಿಗೂ ಬಾಯ್ ಹೇಳೋಕ್ ಚಾನ್ಸ್ ಸಿಕ್ಕಲ್ವಲ್ಲ. ಸೊ ಅವಳು ಧೈರ್ಯವಾಗಿ ಒಂದ್ ಸ್ಟೆಪ್ ನ ಇಡ್ತಾಳೆ. ಜಿಗ್ಜಾಗ್ ಆಗಿ ಇಡ್ತಾಳೆ ಈ ಸರ್ತಿ. ಇವಳಕ್ಕೂ ಚೆನ್ನಾಗಿದೆ ಅಂತ ಕಾಣಿಸುತ್ತೆ. ಅದು ಓಕೆ ಆಗೋಯ್ತು. ಅವಳಿಗೆ ಕಣ್ಣಲ್ಲಿ ನೀರೇ ಬಂದ್ಬಿಡುತ್ತೆ. ದೇವ್ರಿಗೆಲ್ಲ ತುಂಬಾನೇ ಬೇಡ್ಕೊಂಡು ಥ್ಯಾಂಕ್ಸ್ ಹೇಳ್ತಾ ಇರ್ತಾಳೆ. ಈಗ ಟೈಮ್ ಬೇರೆ ಓಡ್ತಾ ಇದೆ. ನೆಕ್ಸ್ಟ್ ನಂಬರ್ 13 ನಾನೇ ಬರ್ತೀನಿ ಅಂತ ಬರ್ತಾಳೆ. ಅದ್ರಲ್ಲಿ ಅವಳಿಗೆ ತಲೆನೇ ಓಡ್ತಾ ಇಲ್ವೇನೋ, ನನಗೇನಾದ್ರು ಸ್ವಲ್ಪ ಸಜೆಷನ್ ಕೊಡಿ ಅಂತ ಕೇಳ್ತಾಳೆ. ಆದ್ರೆ ಅವರು ಧೈರ್ಯವಾಗಿ ಮುಂದಕ್ಕೆ ಹೋಗು, ನಿನ್ಗೇನ್ ಅನ್ಸುತ್ತೋ ಅದ್ ಮಾಡು ಅಂತ ಹೇಳ್ತಾರೆ. ಅದಕ್ಕೆ ಅವರು ಸ್ಟ್ರೈಟ್ ಆಗಿರೋ ಒಂದು ಬಾಕ್ಸ್ ಅಲ್ಲೇ ಹೆಜ್ಜೆನ ಇಟ್ಬಿಟ್ರು. ಸೊ ಅವರು ಎಲಿಮಿನೇಟ್ ಆಗ್ಬಿಟ್ರು. ಎಲ್ಲರಿಗೂ ಫುಲ್ ಬೇಜಾರಾಗ್ಬಿಡುತ್ತೆ. ಅದ್ರಲ್ಲೂ ನಂಬರ್ 12 ಬೇರೆ ತುಂಬಾನೇ ಕ್ಲೋಸ್ ಆಗಿದ್ರು ನಂಬರ್ 13 ಜೊತೆ. ಈಗ ಅವ್ರು ಎಲಿಮಿನೇಟ್ ಆಗ್ಬಿಟ್ರು ಅಂತ ಹೇಳ್ಬಿಟ್ಟು ಪಾಪ ಎಮ್ಮಗೆ ಅಳು ತಾಳಕ್ಕೆ ಆಗ್ತಾ ಇಲ್ಲ, ತುಂಬಾನೇ ಅಳ್ತಾ ಇರ್ತಾರೆ. ಈಗ ನಂಬರ್ 14 ಓಕೆ ನಾನ್ ಸ್ಟೆಪ್ ಎತ್ತೀನಿ ಅಂತ ಮುಂದೆ ಬರ್ತಾನೆ. ಟೈಮ್ ಬೇರೆ ಓಡ್ತಾ ಇದೆ ಅಲ್ವಾ. ಈಗ ಬರೀ 3 ಮಿನಿಟ್ಸ್ ಇದೆ ಅಷ್ಟೇ. ಅವನು ತುಂಬಾನೇ ಮನ್ಸಲ್ಲಿ ಬೇಡ್ಕೊಂಡ್ ಬರ್ತಾ ಇರ್ತಾನೆ. ನನಗೆ ಗೇಮ್ ವಿನ್ ಆಗ್ಲೇಬೇಕು ನನ್ ಮಕ್ಳಿಗೋಸ್ಕರ, ಇದು ನನ್ಗೊಂದ್ ಚಾನ್ಸ್ ಅಂತಾನೆ ಹೇಳ್ಬೋದು ಅಂತ ಹೇಳ್ಕೊಂಡು ಹಂಗೆ ಮುಂದೆ ಬರ್ತಾನೆ. ಈಗ ಒಂದ್ 2 ಬಾಕ್ಸ್ ಇದೆ ಅಷ್ಟೇ. 2 ಬಾಕ್ಸ್ ನ ಕಂಪ್ಲೀಟ್ ಮಾಡ್ಬಿಟ್ರೆ ಇಲ್ಲಿ ಇರೋರೆಲ್ಲ ವಿನ್ ಆದಂಗೆ ಲೆಕ್ಕ ಈ ಸ್ಟೇಜ್ ನ. ಸೊ ಅವನು ಧೈರ್ಯವಾಗಿ ಒಂದ್ ಸ್ಟೆಪ್ ನ ಎತ್ತಾನೆ. ಬಟ್ ಪಾಪ ತಪ್ಪಾಗಿ ಇಟ್ಬಿಟ್ಟ. ಅವ್ನು ಎಲಿಮಿನೇಟ್ ಆಗ್ಬಿಟ್ಟ. ಎಲ್ಲರಿಗೂ ಫುಲ್ ಬೇಜಾರಾಗ್ಬಿಡುತ್ತೆ. ಈಗ ನೆಕ್ಸ್ಟ್ ನಂಬರ್ 15 ಚಾನ್ಸ್. ಇವನೇ ಲಾಸ್ಟ್ ಬಾಕ್ಸ್ ಅಲ್ಲಿ ಸ್ಟೆಪ್ ಮಾಡ್ಬೇಕಾಗಿರೋದು. ತುಂಬಾನೇ ಭಯ ಸ್ವಭಾವ ಅಲ್ಲ ಇವ್ನಿಗೆ. ಯಾವ ಅಂದ್ರೆ ಹತ್ಕೊಳ್ತಾ ಇರ್ತಾನೆ. ಬರ್ತಾನೆ ಎಲ್ಲಾರನು ಹಗ್ ಮಾಡ್ಕೊಂಡ್ ಬರ್ತಾನೆ. ಆಮೇಲೆ ಚಾನ್ಸ್ ಸಿಗುತ್ತೋ ಇಲ್ವೋ ಅಂತ ಹೇಳಿ. ಈಗ ಲಾಸ್ಟ್ ಸ್ಟೆಪ್ ಅವನೇ ಇಡ್ಬೇಕಾಗಿರೋದು. ಟೈಮ್ ಬೇರೆ ಮುಗಿತಾ ಬಂದಿರೋದ್ರಿಂದ ತುಂಬಾನೇ ಭಯ ಪಡ್ತಾ ಇರ್ತಾನೆ. ಇರೋದೇ ಬರೀ 2 ಮಿನಿಟ್ಸ್ ಅಷ್ಟೇ. ಸರಿ ಯಾವ ಸ್ಟೆಪ್ ಎತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿ ಇರೋರ್ನೆಲ್ಲ ಕೇಳ್ತಾನೆ. ಅವರೆಲ್ಲಾನು ರೈಟೇ ಹೇಳ್ತಾರೆ. ಇವನು ಪಾಪ ಧೈರ್ಯದಿಂದ ರೈಟ್ ಅಲ್ಲಿ ಸ್ಟೆಪ್ ಇಡ್ತಾನೆ. ಒಂದ್ 2 ಸೆಕೆಂಡ್ ಎಲ್ಲರಿಗೂ ಶಾಕ್ ಆಗುತ್ತೆ ಓಕೆನಾ ಅಂತ ಹೇಳ್ಬಿಟ್ಟು. ಆದ್ರೆ ಪಾಪ ಎಲಿಮಿನೇಟ್ ಆಗ್ಬಿಟ್ಟ. ಎಲ್ಲರಿಗೂ ತುಂಬಾನೇ ಬೇಜಾರಾಗ್ಬಿಡುತ್ತೆ. ತುಂಬಾ ಒಳ್ಳೆಯವನು ಪಾಪ. ಅವನು ಎಲಿಮಿನೇಟ್ ಆಗ್ಬಿಟ್ಟ. ಅದ್ರಲ್ಲೂ ನಂಬರ್ 287 ತುಂಬಾನೇ ಅಳ್ತಾರೆ. ಪಾಪ ಅವರೇ ಹೇಳಿದ್ದು ರೈಟ್ ಅಲ್ಲಿ ಕಾಲಿಡು ಅಂತ ಹೇಳ್ಬಿಟ್ಟು. ಅದನ್ನ ಫಾಲೋ ಮಾಡ್ಕೊಂಡೆ ಎಲ್ಲರೂ ಹೇಳಿದ್ರು. ಈಗ ಅವ್ರು ತುಂಬಾನೇ ಅಳ್ತಾ ಇರ್ತಾರೆ. ಬಟ್ ಎಲ್ಲರೂ ಸಮಾಧಾನ ಮಾಡ್ತಾರೆ. ಏನು ಮಾಡಕ್ಕಾಗಲ್ಲ, ಅದೆಲ್ಲ ಟೈಮ್ ಅಂತ ಹೇಳ್ಬಿಟ್ಟು. ಸರಿ ಈಗ ಟೈಮ್ ಓಡ್ತಾ ಇರೋದ್ರಿಂದ ಫಸ್ಟ್ ನಾವ್ ಈ ಬ್ರಿಡ್ಜ್ ನ ಕ್ರಾಸ್ ಮಾಡ್ಬೇಕು ಅಂತ ಹೇಳಿ ಒಬ್ಬೊಬ್ಬರಾಗೆ ಬ್ರಿಡ್ಜ್ ನ ಕ್ರಾಸ್ ಮಾಡ್ತಾರೆ. ಅದ್ರಲ್ಲಿ ಒಬ್ಬೊಬ್ಬರಾಗ ಮನ್ಸಲ್ಲಿ ಹೇಳ್ಕೊಳ್ತಾ ಇರ್ತಾರೆ, ಈ ಬ್ರಿಡ್ಜ್ ನ ಕ್ರಾಸ್ ಮಾಡೋದು ನಮ್ಗೆ ವಿಕ್ಟರಿ ಅಲ್ಲ. ಟೋಟಲ್ ಆಗಿ 20 ಜನ ನಾವ್ ಈ ಗೇಮ್ ನ ಕಂಟಿನ್ಯೂ ಮಾಡಿದ್ವಿ. ಆದ್ರೆ 8 ಜನ ಎಲಿಮಿನೇಟ್ ಆಗ್ಬಿಟ್ರು. ಇದೆಷ್ಟೇ ಬೇಜಾರಾದ್ರೂ ನಮ್ ಸಕ್ಸಸ್ ಗೆ ಒಂದು ಸ್ಟೆಪ್ ಅಂತಾನೆ ಹೇಳ್ಬೋದು ಅಂತ ಮನ್ಸಲ್ಲಿ ಅನ್ಕೊಂಡು ಒಬ್ಬೊಬ್ಬರಾಗಿ ಫಾರ್ವರ್ಡ್ ಆಗಿ ಬರ್ತಾ ಇರ್ತಾರೆ. ಹೆಂಗೋ ಎಲ್ರು ಫೈನಲ್ ಆಗಿ ಬ್ರಿಡ್ಜ್ ನ ಕ್ರಾಸ್ ಮಾಡ್ಬಿಟ್ರು. ಅದ್ರಲ್ಲಿ ಡುಮ್ಮಕ್ಕೊಬ್ಬ ಇರ್ತಾನಲ್ಲ, ಅವ್ನು ಹೇಳ್ತಾ ಇರ್ತಾನೆ, ನಾನ್ ನಂಬರ್ 287 ತುಂಬಾನೇ ನಂಬ್ದೆ. ಅವ್ರು ನನ್ಗೋಸ್ಕರ ಕರೆಕ್ಟ್ ಸ್ಟೆಪ್ ನ ಎತ್ಕೊಟ್ರು. ಆದ್ರೆ ಫೈನಲ್ ಅಲ್ಲಿ ಅವರೇ ನನಗೆ ಕಾಂಪಿಟೇಟರ್ ಆಗಿ ಬರ್ಬೇಕು ಅಂತ ಯೋಚನೆ ಮಾಡ್ತಾ ಇದೀನಿ ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ನಂಬರ್ 287 ಹೇಳ್ತಾರೆ, ನನಗೇನಾದ್ರೂ ಒಂದು ಎಲಿಮಿನೇಟ್ ಮಾಡೋ ಚಾನ್ಸ್ ನ ಕೊಟ್ರೆ ನಾನ್ ನಂಬರ್ 5 ನ ಎಲಿಮಿನೇಟ್ ಮಾಡ್ಬಿಡ್ತೀನಿ. ಯಾಕಂದ್ರೆ ಅವ್ರಿಗೆ ಟೀಮ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಅವ್ರಿಗೆ ಟೀಮ್ ವರ್ಕ್ ಅನ್ನೋದು ಗೊತ್ತಿಲ್ಲ ಅಂತ ಹೇಳಿ ತುಂಬಾನೇ ಬೇಜಾರಿಂದ ಹೇಳ್ತಾರೆ. ಈಗ ಎಲ್ರು ಹಾಲ್ ಅಲ್ಲಿ ಬಿಡ್ತಾ ಇರ್ತಾರೆ. ಬಂದ್ ನೋಡೋಷ್ಟ್ರಲ್ಲಿ ಎಲ್ಲರಿಗೂ ಶಾಕು. ಯಾಕಂದ್ರೆ ಇಲ್ಲಿ ಎಷ್ಟೊಂದ್ ಬೆಡ್ ಗಳಿತ್ತು. ಸ್ಟಾರ್ಟಿಂಗ್ ಬಂದಾಗ ಎಷ್ಟೊಂದ್ ಜನ ಇದ್ರು. ಬಟ್ ಈಗ ಎಷ್ಟು ಪ್ಲೇಯರ್ಸ್ ಇದಾರೋ ಅಷ್ಟು ಬೆಡ್ಸ್ ಮಾತ್ರ ಹಾಕಿರ್ತಾರೆ. ಎಲ್ಲರಿಗೂ ಫುಲ್ ಬೇಜಾರಾಗ್ಬಿಡುತ್ತೆ. ಈಗ ಪಿಂಕ್ ಕಲರ್ ಡ್ರೆಸ್ ಅವರೆಲ್ಲ ಒಳಗಡೆ ಬರ್ತಾರೆ. ಟೋಟಲ್ 20 ಮೆಂಬರ್ಸ್ ಇದ್ರಲ್ವಾ, ಈಗ 8 ಮೆಂಬರ್ಸ್ ಎಲಿಮಿನೇಟ್ ಆಗಿರ್ತಾರೆ. ಸೊ ಇನ್ ಉಳಿದಿರೋ ಪ್ಲೇಯರ್ಸ್ ಬರೀ 12 ಜನ. ಆ 8 ಜನ ಎಲಿಮಿನೇಟ್ ಆಗಿರೋದಕ್ಕೆ ಎಷ್ಟು ಟೋಟಲ್ ಅಮೌಂಟ್ ನಲ್ಲ ಮತ್ತೆ ಬಾಕ್ಸ್ ಗೆ ಬೀಳೋದನ್ನ ತೋರಿಸ್ತಾರೆ. ಈಗನು ಎಲ್ಲರ ಮುಖದಲ್ಲೂ ಒಂದು ಬೇಜಾರೇ ಕಾಣಿಸ್ತಾ ಇರೋದು. ಯಾಕಂದ್ರೆ ಟೈಮ್ ಹೋಗ್ತಾ ಇಲ್ಲಿರೋರೆಲ್ಲ ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು. ಒಬ್ಬೊಬ್ಬರಾಗ ಎಲಿಮಿನೇಟ್ ಆಗ್ತಾ ಇದ್ರೆ ಯಾರ ಮುಖದಲ್ಲೂ ಖುಷಿ ಕಾಣಿಸ್ತಾ ಇಲ್ಲ. ಎಲ್ಲರೂ ತುಂಬಾನೇ ಫೀಲ್ ಮಾಡ್ತಾ ಇರ್ತಾರೆ. ಅಲ್ಲಿ ಇನ್ನೊಂದು ಅನೌನ್ಸ್ಮೆಂಟ್ ಕೇಳಿಸುತ್ತೆ. ಏನಂದ್ರೆ ನಿಮ್ಮ ನೆಕ್ಸ್ಟ್ ಟೆಸ್ಟ್ ನಾಳೆ ಇರುತ್ತೆ. ಸೊ ಎಲ್ಲರೂ ಪ್ರಿಪೇರ್ ಆಗಿ ನಿಮ್ ಟಾಸ್ಕ್ ನಾಳೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅಷ್ಟೇ ಇದನ್ನ ಕೇಳಿಸ್ಕೊಂಡ್ಮೇಲೆ ಅಲ್ಲಿರೋರ್ಗೆಲ್ಲ ಫುಲ್ ಶಾಕ್ ಆಗುತ್ತೆ. ಯಾಕಂದ್ರೆ ಇರೋದೇ 12 ಜನ. ಇದ್ರಲ್ಲಿ ಏನ್ ಟೆಸ್ಟ್ ಇಡ್ತಾರೋ, ಯಾರು ಎಲಿಮಿನೇಟ್ ಆಗ್ತಾರೋ ಅಂತ ಹೇಳ್ಬಿಟ್ಟು. ಅದ್ರಲ್ಲೂ ನನ್ಗೆ ಇವತ್ ನಿದ್ದೆ ಬರಲ್ಲ ಅಂತ ಒಬ್ರು, ಇನ್ನೊಬ್ರು ನನಗ್ ತುಂಬಾ ಭಯ ಆಗ್ತಿದೆ ಅಂತ. ಎಲ್ರು ಹಂಗೆ ಮಾತಾಡ್ಕೊಳ್ತಾ ಇರ್ತಾರೆ. ಈಗ ಸ್ಯಾಮ್ ಅನ್ನೋನ ಮಾತಾಡೋದನ್ನ ತೋರಿಸ್ತಾರೆ. ನನ್ನ ಫ್ಯಾಮಿಲಿನ ಬಿಟ್ಟು ತುಂಬಾ ವರ್ಷ ಆಯ್ತು. ಇಲ್ಲಿ ಬಂದ್ಮೇಲೆ ನನ್ಗೆ ನನ್ನ ಫ್ಯಾಮಿಲಿ ಅಂದ್ರೆ ಏನು ಅಂತ ಗೊತ್ತಾಯ್ತು. ಯಾಕಂದ್ರೆ ಎಲ್ಲರೂ ನನ್ನ ಹತ್ರ ಅಷ್ಟೇ ಚೆನ್ನಾಗಿ ಮಾತಾಡ್ತಾ ಇದ್ರು, ಅಷ್ಟೇ ಕ್ಲೋಸ್ ಆಗಿದ್ರು. ಈಗ ಒಬ್ಬೊಬ್ಬರಾಗ ಎಲಿಮಿನೇಟ್ ಆಗ್ತಾ ಇದ್ರೆ ನನಗೆ ತುಂಬಾನೇ ಭಯ ಆಗ್ತಿದೆ, ತುಂಬಾನೇ ಬೇಜಾರು ಆಗ್ತಿದೆ ಅಂತ ಹೇಳ್ತಾ ಇರ್ತಾನೆ. ಈಗ ಹಂಗೆ ಮತ್ತೆ ಹಾಲ್ ಅಲ್ಲಿ ತೋರಿಸ್ತಾರೆ. ಎಲ್ಲರೂ ಅಲ್ಲಿ ಪೇರ್ ಪೇರ್ ಆಗಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಇಲ್ಲಿ ನಂಬರ್ 287 ಮತ್ತೆ ನಂಬರ್ 286 ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಅದ್ರಲ್ಲಿ ಆ ಲೇಡಿ ಹೇಳ್ತಾ ಇರ್ತಾರೆ, ನನಗೆ ತುಂಬಾನೇ ಥ್ಯಾಂಕ್ಸ್ ನೀನು ಇಷ್ಟು ಕ್ಲೋಸ್ ಫ್ರೆಂಡ್ ಆಗಿರೋದಕ್ಕೆ ಅಂತ ಹೇಳ್ಬಿಟ್ಟು ಹಂಗೆ ಒಂದು ಫ್ರೆಂಡ್ಲಿಯಾಗಿ ಮಾತಾಡ್ಕೊಳ್ತಾ ಇರ್ತಾರೆ. ಅಲ್ಲೇ ಆಪೋಸಿಟ್ ಅಲ್ಲಿ ಬೆಡ್ ಮೇಲೆ 3 ಜನ ಮಲಗಿರ್ತಾರೆ. ಇವ್ರು 3 ಜನ ಟೀಮ್ ಅಂತ ಕಾಣಿಸುತ್ತೆ. ಅದನ್ನ ಇವ್ನು ಹೇಳ್ತಾ ಇರ್ತಾನೆ, ಅವ್ರ 3 ಜನ ಯಾವಾಗ ಒಂದು ಟೀಮ್ ಆಗಿರೋದನ್ನ ನಾನು ನೋಡ್ತಾ ಇದೀನಿ. ಮೋಸ್ಟ್ಲಿ ಅವ್ರಿಗೆ ಏನಾದ್ರು ಚಾನ್ಸ್ ಕೊಟ್ರೆ ಅವ್ರು ನಮ್ಮನ್ನ ಎಲಿಮಿನೇಟ್ ಮಾಡೋದು ಅಂತ ನನ್ಗೆ ಅನಿಸ್ತಿದೆ ಅಂತ ನಂಬರ್ 286 ಹೇಳ್ತಾ ಇರ್ತಾನೆ. ಇನ್ನು ಅಲ್ಲಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಈಗ ಟೈಮ್ ಆಗಿದೆ ಅಂತ ಕಾಣಿಸುತ್ತೆ. ಲೈಟ್ಸ್ ಎಲ್ಲ ಆಫ್ ಮಾಡೋ ಟೈಮ್ ಅಂತ ಹೇಳ್ತಾರೆ. ಎಲ್ಲರೂ ಮಲ್ಗಕ್ ಹೋಗ್ಬಿಡ್ತಾರೆ ಗುಡ್ ನೈಟ್ ಎಲ್ಲ ಹೇಳ್ಕೊಂಡು. ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ತೋರಿಸ್ತಾರೆ. ಎಲ್ಲರೂ ಫುಲ್ ಜೋಶ್ ಇಂದಾನೆ ಎದ್ದೇಳ್ತಾರೆ. ಅದ್ರಲ್ಲೆಲ್ಲ ಖುಷಿಯಾಗಿ ಹ್ಯಾಪಿಯಾಗಿ ಡ್ಯಾನ್ಸ್ ಎಲ್ಲ ಆಡ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಪಿಂಕ್ ಕಲರ್ ಡ್ರೆಸ್ ಹಾಕೊಂಡಿರೋರು ಒಳಗಡೆ ಬರ್ತಾರೆ. ಟೆಸ್ಟ್ ಅಂತ ಹೇಳಿದ್ರಲ್ವಾ ಫಸ್ಟ್. ಸೊ ಟೆಸ್ಟ್ ನ ರೆಡಿ ಮಾಡೋದಕ್ಕೆ 3 ಜನ ಬಂದು ಅಲ್ಲೊಂದು ಟ್ರಯಾಂಗಲ್ ಶೇಪ್ ಅಲ್ಲಿ ರೋಪ್ ನ ಹಾಕ್ಬಿಟ್ಟು ಅದ್ರೊಂದು ಡಯಸ್ ಹಾಕ್ಬಿಟ್ಟು ಹೋಗ್ತಾರೆ. ಇಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಎಲ್ಲರೂ ಬಂದು ನಿಂತಿರ್ತಾರೆ. ಆಗ ಇನ್ನೊಂದು ಇನ್ಸ್ಟ್ರಕ್ಷನ್ ಬರುತ್ತೆ, ನಿಮ್ಮಲ್ಲಿ ಯಾರಾದ್ರೂ ಒಬ್ಬರನ್ನ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ. ಸೊ ಎಲ್ಲರೂ ನಂಬರ್ 287 ನ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಹೇಳ್ಬೇಕಂದ್ರೆ ಆಯಮ್ಮನೆ ಫಸ್ಟ್ ನಾನೇ ಕ್ಯಾಪ್ಟನ್ ಆಗಿರ್ತೀನಿ ಅಂತ ಹೇಳ್ತಾಳೆ. ಸೊ ಎಲ್ಲರೂ ಅವ್ರನ್ನೇ ಒಪ್ಕೊಳ್ತಾರೆ. ಆಯಮ್ಮಗೆ ಒಂದು ಸ್ವಾರ್ಥ, ಕ್ಯಾಪ್ಟನ್ ಆಗಿದ್ರೆ ನೆಕ್ಸ್ಟ್ ಲೆವೆಲ್ ಗೆ ಈಸಿಯಾಗಿ ಪ್ರಮೋಟ್ ಆಗ್ಬೋದು ಅಂತ ಹೇಳಿ. ಸೊ ಈಗ ಗೇಮ್ ನ ರೂಲ್ಸ್ ನ ಹೇಳ್ತಾರೆ. ಏನಂದ್ರೆ ಒಬ್ರು ಡಯಸ್ ನ ರೋಲ್ ಮಾಡ್ಬೇಕು. ಈಗ ನಂಬರ್ 287 ಕ್ಯಾಪ್ಟನ್ ಅಲ್ವಾ, ಸೊ ಅವರು
ಡಯಸ್ ನ ರೋಲ್ ಮಾಡ್ಬೇಕು. ಆದ್ರೆ ರೋಲ್ ಮಾಡೋದಕ್ಕೂ ಮುಂಚೆ ಅವ್ರೊಬ್ಬರನ್ನ ನಾಮಿನೇಟ್ ಆಗ್ಬೇಕು. ಎಲಿಮಿನೇಟ್ ಆಗೋದಕ್ಕೋಸ್ಕರ ಅವ್ರನ್ನೇ ಕೂಡ ನಾಮಿನೇಟ್ ಮಾಡ್ಕೋಬಹುದು ಅಥವಾ ಯಾರನ್ನಾದ್ರೂ ಒಬ್ಬರನ್ನ ನಾಮಿನೇಟ್ ಮಾಡಿ ರೋಲ್ ಮಾಡ್ಬೇಕು. ನಂಬರ್ 6 ಬಂದ್ರೆ ಯಾರನ್ನ ನಾಮಿನೇಟ್ ಮಾಡ್ತಾರೋ ಅವರು ಎಲಿಮಿನೇಟ್ ಆಗ್ಬಿಡ್ತಾರೆ. ಸೊ ಫಸ್ಟ್ ಗೇಮ್ ನ ಸ್ಟಾರ್ಟ್ ಮಾಡ್ತಾರೆ. ಅವರು ನಂಬರ್ 278 ನ ನಾಮಿನೇಟ್ ಮಾಡ್ತಾರೆ. ಅದಕ್ಕೆ ರೀಸನ್ ಕೊಡ್ತಾರೆ. ನೆನೆ ನಡೆದಿದ್ದ ಗೇಮ್ ಅಲ್ಲಿ ನೀನ್ ಟೀಮ್ ವರ್ಕ್ ಮಾಡಿಲ್ಲ, ಸೊ ನಾನು ನಿನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಡಯಸ್ ನ ಹಾಕ್ತಾರೆ. ಬಟ್ ಅದು 6 ಬರೋದಿಲ್ಲ, 4 ಬಿದ್ಬಿಡುತ್ತೆ. ಸೊ ಇವಳು ಎಲಿಮಿನೇಟ್ ಆಗಲ್ಲ. ಈಗ ನೆಕ್ಸ್ಟ್ ಡಯಸ್ ನ ಪಾಸ್ ಮಾಡ್ಬೇಕು. ಈಗ ಪಕ್ಕದಲ್ಲಿರೋನ್ ಹಾಕ್ತಾನೆ, ಅವನು ನಾನೇ ನಾಮಿನೇಟ್ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಡಯಸ್ ನ ಹಾಕ್ತಾನೆ. ಸೊ 6 ಬೀಳಲ್ಲ, ಅವ್ನ್ ಸೇಫ್. ಅದೇ ತರ ಒಬ್ಬೊಬ್ಬರಾಗಿ ಡಯಸ್ ನ ಹಾಕೊಂಡ್ ಬರ್ತಾರೆ. ಈಗ ಎಲ್ಲರೂ ಆಲ್ಮೋಸ್ಟ್ ಅವ್ರನ್ನೇ ನಾಮಿನೇಟ್ ಮಾಡ್ಕೊಳ್ತಾರೆ, ಅಂದ್ರೆ ಸೆಲ್ಫ್ ನಾಮಿನೇಟ್ ಮಾಡ್ಕೊಳ್ತಾರೆ. ಎಲ್ಲರಿಗೂ ಒಂದು ಗ್ಯಾರಂಟಿ ಇರುತ್ತಲ್ವಾ ಅದ್ ಬೀಳಲ್ಲ ಅಂತ. ಅದೇ ಗ್ಯಾರಂಟಿ ಮೇಲೆನೆ ಕೂದಲು ಕಲರ್ ಮಾಡ್ಕೊಂಡಿರ್ತಾಳಲ್ಲ ಅವಳು ನಾನೇ ನಾಮಿನೇಟ್ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಡಯಸ್ ನ ಹಾಕ್ತಾಳೆ. ಬಟ್ ಇವಳು ಬ್ಯಾಡ್ ಲಕ್ ಅಂತ ಕಾಣಿಸುತ್ತೆ, ಅದು 6 ಬಿದ್ಬಿಡುತ್ತೆ. ಸೊ ಫಸ್ಟ್ ಎಲಿಮಿನೇಟ್ ಆಗೋದು ಇವಳೆ. ಎಲ್ಲರಿಗೂ ಬೇಜಾರಾಗುತ್ತೆ. ಅದ್ರಲ್ಲೂ ಸ್ವಲ್ಪ ಕೂದಲು ಬಿಟ್ಕೊಂಡಿರ್ತಾಳಲ್ಲ ಕಲರ್ ಕೂದಲು, ಅವಳಿಗಂತೂ ತುಂಬಾನೇ ಬೇಜಾರಾಗುತ್ತೆ. ಈಗ ನೆಕ್ಸ್ಟ್ ಹಂಗೆ ಲೈನ್ ನ ಕಂಟಿನ್ಯೂ ಮಾಡ್ತಾರೆ. ಇನ್ನಿಬ್ರು ಇದರ ಲಿಸ್ಟ್ ಅಲ್ಲಿ ಎಲಿಮಿನೇಟ್ ಆಗೋದಕ್ಕೆ. ಇನ್ನಿಬ್ರು ಎಲಿಮಿನೇಟ್ ಆಗ್ಬಿಟ್ರೆ ಗೇಮ್ ನ ಕೂಡ ಸ್ಟಾಪ್ ಮಾಡ್ಬಿಡ್ಬೋದು. ಈ ಸರ್ತಿ ನಂಬರ್ 278 ತಗೊಳ್ತಾಳೆ ಡಯಸ್ ನ. ಆದ್ರೆ ಇವಳಿಗೆ ಕೋಪ ಇರುತ್ತಲ್ಲ ಅಯ್ಯಮ್ಮ, ಅಂದ್ರೆ ನಂಬರ್ 287 ಇವಳನ್ನ ನಾಮಿನೇಟ್ ಮಾಡಿದ್ಲು ಅಂತ. ಸೊ ಅದಕ್ಕಾಗಿ ಈಗ ಅವಳು ನಂಬರ್ 287 ನ ನಾಮಿನೇಟ್ ಮಾಡ್ತಾಳೆ. ಇದು ಸರಿ ಇಲ್ಲ, ಬಟ್ ಏನ್ ಮಾಡೋದು, ಕೋಪ ಇರುತ್ತಲ್ವಾ. ಸೊ ನಾಮಿನೇಟ್ ಮಾಡ್ಬಿಟ್ಟು ಡಯಸ್ ನ ಹಾಕ್ತಾಳೆ. ಈ ಸತಿ ನಂಬರ್ 5 ಬರುತ್ತೆ. ಸೊ ಅವ್ರು ಈ ಸತಿ ಸೇಫೆ, ಅವ್ರು ಎಲಿಮಿನೇಟ್ ಆಗಿಲ್ಲ. ಈಗ ಮತ್ತೆ ಹಂಗೆ ಕಂಟಿನ್ಯೂ ಆಗುತ್ತೆ. ಸೆಲ್ಫ್ ನಾಮಿನೇಟ್ ಮಾಡ್ಕೊಂಡು ಡಯಸ್ ನ ಹಾಕ್ತಾ ಇರ್ತಾರೆ. ಈಗ ನಂಬರ್ 31 ಕೂಡ ಅದೇ ತರ ಸೆಲ್ಫ್ ನಾಮಿನೇಟ್ ಮಾಡ್ಕೊಳ್ಳೋದು, ಬಟ್ 6 ಬಿದ್ಬಿಡುತ್ತೆ. ಅವನು ಎಲಿಮಿನೇಟ್ ಆಗ್ಬಿಟ್ಟ. ಎಲ್ಲರಿಗೂ ಫುಲ್ ಬೇಜಾರಾಗುತ್ತೆ. ಇದ್ರ ಏನ್ ಮಾಡಕ್ ಆಗಲ್ವಲ್ಲ, ಅವನು ಹೊರಗಡೆ ಹೋಗಾಯ್ತು. ಈಗ ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಆಗುತ್ತೆ. ಈಗ ನಂಬರ್ 286 ಹತ್ರ ಬರುತ್ತೆ ಡಯಸ್. ಅವನು ಅಷ್ಟೇ ಸೆಲ್ಫ್ ನಾಮಿನೇಟ್ ಮಾಡ್ಕೊಂಡಂತ ಕಾಣಿಸುತ್ತೆ. ಅವನು ಎಲಿಮಿನೇಟ್ ಆಗ್ಬಿಟ್ಟ. ಈ ಗೇಮ್ ನ ರೂಲ್ಸ್ ನ ಪ್ರಕಾರ ಟೋಟಲ್ ಆಗಿ 3 ಜನ ನಾಮಿನೇಟ್ ಆದ್ರೆ ಗೇಮ್ ನ ಸ್ಟಾಪ್ ಮಾಡಬಹುದು. ಸೊ ಈ 3 ಜನ ಎಲಿಮಿನೇಟ್ ಆಗೋದ್ರು. ಇದರಿಂದ ನಂಬರ್ 287 ಗೆ ತುಂಬಾನೇ ಬೇಜಾರಾಗುತ್ತೆ. ಯಾಕಂದ್ರೆ ನಂಬರ್ 286 ಹತ್ರ ಇವ್ರು ತುಂಬಾನೇ ಕ್ಲೋಸ್ ಆಗಿದ್ರು, ಒಂದು ಫ್ರೆಂಡ್ ಆಗಿನೇ ಟ್ರೀಟ್ ಮಾಡ್ತಾ ಇದ್ರು. ಈಗ ಅವರೇ ಎಲಿಮಿನೇಟ್ ಆಗ್ಬಿಟ್ರು ಅಂತ ಹೇಳಿ ಆಯಮ್ಮಗೆ ತುಂಬಾನೇ ಬೇಜಾರಾಗುತ್ತೆ, ತುಂಬಾನೇ ಅಳ್ತಾ ಇರ್ತಾಳೆ. ಬಟ್ ಏನು ಮಾಡಕ್ಕಾಗಲ್ಲ, ಅವ್ರು ಬ್ಯಾಡ್ ಲಕ್ ಅಂತ ಕಾಣಿಸುತ್ತೆ. ನಂಬರ್ 286 ಎಲಿಮಿನೇಟ್ ಆಗಾಯ್ತು. ಅವರು ಅಲ್ಲಿಂದ ಹೊರಗಡೆ ಹೊರಟೋಗ್ತಾರೆ. ಇಲ್ಲಿಗೆ ಈ ಎಪಿಸೋಡ್ ನ ಕೂಡ ಮುಗಿಸಿದ್ದಾರೆ. ಇನ್ನಿ ರಿಯಾಲಿಟಿ ಕಾಂಪಿಟೇಷನ್ ಅಲ್ಲಿ ಲಾಸ್ಟ್ ಅಂಡ್ ಫೈನಲ್ ಎಪಿಸೋಡ್ ಇದೆ. ಅದನ್ನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಂಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ಎಪಿಸೋಡ್ 9 ಅಲ್ಲಿ ನಿಮ್ನ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.